ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾವು ಇಂದಿನ ಸಂಚಿಕೆಯಲ್ಲಿ ಭಗವದ್ಗೀತೆಯನ್ನು ಏನಕ್ಕೆ ಓದಬೇಕು ಅಂತ ತಿಳಿದುಕೊಂಡಿದ್ದೀವಿ. ಅದರಲ್ಲಿ ಭಗವದ್ಗೀತೆಯ ಅಧ್ಯಾಯ 1 ಮತ್ತು ಶ್ಲೋಕ 1 ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಓಂ ಅಥ ಪ್ರಥಮೋಧ್ಯಾಯ ಯೋಗಃ ಅರ್ಜುನ ವಿಷಾದ ಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮ ಕುರ್ವತ ಸಂಜಯ. ಇದರ ಅನುವಾದ ಏನಪ್ಪ ಅಂದರೆ, ಧೃತರಾಷ್ಟ್ರನು ಕೇಳಿದನು, ಏ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು. ಇದರಲ್ಲಿ ನಮಗೆ ಏನಪ್ಪ ತಿಳಿಯುತ್ತೆ ಅಂದರೆ, ಧೃತರಾಷ್ಟ್ರನ ಒಂದು ಮನಸ್ಸು ಹೇಗಿರುತ್ತೆ ಅಂತ ನಮಗೆ ತಿಳಿಯುತ್ತೆ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ನಮಗೆ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದರು. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ನಾವು ಇದರಿಂದ ತಿಳ್ಕೋಬೋದು. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಇದೊಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನೇ ಕಿತ್ತಿಸುವ ಹಾಗೆ ದುರ್ಯೋಧನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತಿಸುತ್ತಾನೆ. ಪ್ರಭು ಅಂದರೆ ಇಲ್ಲಿ ಶ್ರೀಕೃಷ್ಣ. ಅಲ್ಲದೆ ಯುಧಿಷ್ಠಿರಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಅಂದರೆ ಒಳ್ಳೆಯ ಜನಗಳನ್ನು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ನಮಗೆ ತಿಳಿದಿದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯತೆ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಪದಗಳಿಗೆ ನಮಗೆ ಈ ಶಬ್ದಗಳು ತುಂಬ ಮಹತ್ವವನ್ನು ಕಾಣುತ್ತವೆ. ನಮಗೆ ಇಲ್ಲಿ ಏನಪ್ಪ ನಮ್ಗೆ ಅರ್ಥ ಆಗುತ್ತೆ ಅಂತಂದರೆ, ನಾವು ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಆಗಿರ್ಬೋದು, ನಾವು ಮೋಸವನ್ನು ಮಾಡಿದ್ರೆ ನಮಗೂ ಕೂಡ ಅದೇ ಆಗುತ್ತೆ. ನಮಗೆ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡೋವಂಥ ಒಂದು ಕೆಟ್ಟ ಕೆಲಸಗಳು ಕೂಡ ದೇವರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿರುವಂತೆ, ಭತ್ತದ ಗದ್ದೆಯಲ್ಲಿ ಹೇಗೆ ನಾವು ಕಳೆಯನ್ನು ಆ ಥರ ಒಂದು ಕೆಟ್ಟ ಕೆಲಸವನ್ನು ಮಾಡುವಂಥ ಜನರನ್ನು ಆ ದೇವರೇ ಕೂಡ ಕ್ಷಮಿಸೋದಿಲ್ಲ. ಅವರು ಯಾವುದಾದ್ರೂ ಒಂದು ರೂಪದಲ್ಲಿ ನಾಶವಾಗ್ತಾರೆ. ಒಳ್ಳೆಯ ಕೆಲಸವನ್ನು ನಾವು ಮಾಡಬೇಕು, ಆವಾಗ ಮಾತ್ರ ನಮ್ಗೆ ಒಳ್ಳೆಯದಾಗುತ್ತೆ ಅಂತ ಇದರ ಒಂದು ಅರ್ಥ. ಈ ಭಗವದ್ಗೀತೆಯಲ್ಲಿ ಇದೇ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ಬೋದು. ಸೊ ಆದಷ್ಟು ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡೋಣ ಮತ್ತು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡೋಣ ಎಂದು ಕೇಳ್ಕೊಳ್ತಾ ಈ ಸಂಚಿಕೆಯಲ್ಲಿ